ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನಿಮಗೆ ಈ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಈ ಎಕ್ಸಾಂಪಲಲ್ಲಿ ರೋಪ್ನ ಒಂದು ಎಂಡ್ ಒಂದು ಟೀಮ್ ಹತ್ರ ಇದೆ, ಇನ್ನೊಂದು ಎಂಡ್ ಇನ್ನೊಂದು ಟೀಮ್ ಹತ್ರ ಇದೆ. ಸೊ ಇಬ್ಬರು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಈ ಟೀಮಲ್ಲಿ ಈಚ್ ಒನ್ ಆಫ್ ದೆಮ್ ಈಸ್ ಅಪ್ಲೈಯಿಂಗ್ 10 ನ್ಯೂಟನ್. ನ್ಯೂಟನ್ ಅಂದರೆ ಏನು? ಇಟ್ ಈಸ್ ದ SI ಯೂನಿಟ್ ಆಫ್ ಫೋರ್ಸ್. ಇಟ್ ಈಸ್ ದ ನೇಮ್ ಆಫ್ ಒನ್ ಆಫ್ ದ ಫೇಮಸ್ physicist. So each one of them are applying 10 Newton force. And team B ಅವರು ಫಸ್ಟ್ ಕೇಸ್ 1 ಅಲ್ಲಿ ಏನಾಗ್ತಾ ಇದೆ? ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಂದರೆ 10 Newton each one of them. In this team also they are applying 10 Newton force. ಸೊ ಕೇಸ್ 1 ಅಲ್ಲಿ ನಾನೇನು ತಗೊಳ್ತಾ ಇದ್ದೀನಿ? ಈಕ್ವಲ್ and opposite force. ಸೊ ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ? ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ರೋಪ್ ಮೇಲೆ. ಸೊ ಎವ್ರಿ ಒನ್ ಆಫ್ ದೆಮ್ ಆರ್ ಅಪ್ಲೈಯಿಂಗ್ 10 ನ್ಯೂಟನ್. ದಟ್ ಈಸ್ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು ಎಫ್ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು 10 + 10 + 10. ಇಲ್ಲಿ 40 ನ್ಯೂಟನ್ ಆಗಿದೆ. ಇದನ್ನು ಎಫ್ ನೆಟ್ ಅಂತ ತಗೊಂಡ್ರೆ, ಸೊ ಇಲ್ಲೂ ಅಷ್ಟೇ ಟೋಟಲ್ ಫೋರ್ಸ್ ನೆಟ್ ಫೋರ್ಸ್ ಈ ಸೈಡಿಂದ ಈ ಟೀಮಿಂದ ಎಷ್ಟಿದೆ? 40 ನ್ಯೂಟನ್ ಇದೆ. ನೆಕ್ಸ್ಟ್ ಈ ಎರಡು ಫೋರ್ಸ್ ಈಕ್ವಲ್ ಆಗಿದೆ. ಸೊ ದ ಫೋರ್ಸ್ ಅಪ್ಲೈಡ್ ಆನ್ ದಿಸ್ ರೋಪ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ದೇರ್ಫೋರ್ ದೇರ್ ಇಸ್ ನೋ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್. ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ? ದೆರ್ ಇಸ್ ನೋ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್. ಈ ರೋಪ್ ಆ ಕಡೆಗೂ ಹೋಗ್ತಾ ಇಲ್ಲ, ಈ ಕಡೆಗೂ ಬರ್ತಾ ಇಲ್ಲ. ಸೊ ಅದು ಅದರ ಪೊಸಿಷನಲ್ಲೇ ಇದೆ, ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ. ಯಾಕೆಂದರೆ ಈಕ್ವಲ್ ಆಗಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ ಎರಡೂ ಕಡೆಯಿಂದ. ಆ್ಯಂಡ್ ನೋ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್. ಅದೇ ಥರ ಇನ್ನೊಂದು ಕಂಡೀಷನ್ ತಗೊಳ್ತೀನಿ. ಸೊ ಕೇಸ್ 2 ಅಲ್ಲಿ ನಾನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ, ಟೀಮ್ ಬಿ ಇಂದ ಫೋರ್ಸ್ ಅಪ್ಲೈ ಆಗ್ತಾ ಇರೋದು ಒಂದೊಂದು ಪರ್ಸನ್ನಿಂದ 10 ಇದ್ದಿದ್ದು 20 ನ್ಯೂಟನ್ ಆಯಿತು. ಯಾಕೆಂದರೆ ನಾವು ವಿನ್ ಆಗಲೇಬೇಕು. ಈ ಟೀಮವ್ರು ಏನು ಅಂದ್ಕೊಳ್ತಾರೆ? ನಾವು ಅವರಷ್ಟೇ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ, ಅದರಿಂದ ಈ ರೋಪ್ ನಮ್ಮ ಕಡೆಗೆ ಬರ್ತಾ ಇಲ್ಲ. ನಾವೇನು ಮಾಡಬೇಕು ಅಂದರೆ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡೋಣ, ಎಲ್ಲರೂ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡೋಣ, ನಾವು ವಿನ್ ಆಗಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅವ್ರಿಗಿನ್ನ ಇವರು ಫೋರ್ಸ್ ಜಾಸ್ತಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫೋರ್ಸ್ ಏನಾಯ್ತು ಇಲ್ಲಿ? ಅನ್ಈಕ್ವಲ್. ಫೋರ್ಸ್ ಅಪ್ಲೈ ಆಗ್ತಾ ಇರೋದು ಏನಾಗ್ತಾ ಇದೆ? ಅನ್ಈಕ್ವಲ್ ಆಗ್ತಾ ಇದೆ. ಬಟ್ ಇಲ್ಲೂ ಅಪೋಸಿಟ್ ಸೈಡಲ್ಲಿದೆ. ಅನ್ಈಕ್ವಲ್ ಫೋರ್ಸ್ ಅಪ್ಲೈ ಆದಾಗ ಏನಾಗುತ್ತೆ? ದೇರ್ ವಿಲ್ ಬಿ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ಇವ್ರು ಏನು ಮಾಡ್ತಾ ಇದ್ದಾರೆ? ಅವ್ರ ಕಡೆಗೆ ಪುಲ್ ಮಾಡ್ಕೊಳ್ತಾ ಇದ್ದಾರೆ. ಈ ರೋಪ್ನ ಪುಲ್ ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಅಪ್ಲೈಯಿಂಗ್ ಫೋರ್ಸ್. They are applying more force than this team. Then what happens is this rope will move towards them. They are pulling means pull force. ಅಲ್ಲಿ ಏನು ಯಾವ ಥರ ಅಪ್ಲೈ ಆಗ್ತಿದೆ? ಟುವರ್ಡ್ಸ್ ದ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಫೋರ್ಸ್ ಇನ್ ವಿಚ್ ಡೈರೆಕ್ಷನ್ ದೇ ಆರ್ ಅಪ್ಲೈಯಿಂಗ್. ಸೊ ಇಲ್ಲಿ ಏನಾಗ್ತಾ ಇದೆ? ಅನ್ಈಕ್ವಲ್ ಫೋರ್ಸ್ ಇದೆ. ದೇರ್ ಈಸ್ ಚೇಂಜ್ ಇನ್ state of motion. ಸೊ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ ಈ ಫಸ್ಟ್ ಕಂಡೀಷನ್ ಹೇಳಿದ್ನಲ್ಲ, ಈಕ್ವಲ್ ಫೋರ್ಸ್ ಅಪ್ಲೈ ಆದಾಗ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಪ್ಲೈ ಆದಾಗ ಏನಾಗುತ್ತೆ? ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಎನಿ ಸ್ಟೇಟ್ ಆಫ್ ಮೋಷನ್. ಆಬ್ಜೆಕ್ಟು ರೆಸ್ಟ್ ಪೊಸಿಷನಲ್ಲಿದ್ದರೆ ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ, ಸ್ಟೇಷ್ನರಿ ಸ್ಟೇಟಲ್ಲಿದ್ದರೆ ಸ್ಟೇಷ್ನರಿ ಸ್ಟೇಟಲ್ಲೇ ಇರುತ್ತೆ, ಮೂವಿಂಗ್ ಪೊಸಿಷನಲ್ಲಿದ್ದರೆ ಮೂವ್ ಆಗ್ತಾನೇ ಇರುತ್ತೆ. ಫೋರ್ಸ್ ಆಗ್ತಾ ಇದ್ರು ಒಂದು ಆಬ್ಜೆಕ್ಟ್ ಮೇಲೆ ಅಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಯಾಕಂದರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಅದೇ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದರೆ ಏನಾಗುತ್ತೆ? ಅನ್ಈಕ್ವಲ್ ಫೋರ್ಸ್ ವಿಲ್ ಬಿ ಆ್ಯಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್. ಯಾವುದೋ ಒಂದು ಫೋರ್ಸ್ ಕಮ್ಮಿ ಇರುತ್ತೆ, ಇನ್ನೊಂದು ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಅಲ್ಲಿ? ಜಾಸ್ತಿ ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ ಆ ಡೈರೆಕ್ಷನ್ನಿಗೆ ಆಬ್ಜೆಕ್ಟು ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಮೂವ್ ಆಗ್ತಾ ಇರೋ ಆಬ್ಜೆಕ್ಟು ಸ್ಟಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಟೇಟ್ ಆಫ್ ಮೋಷನ್ ವಿಲ್ ಬಿ ಚೇಂಜಿಂಗ್ ವೆನ್ ವಿ
absorb unbalanced force. So these are the difference between balanced and unbalanced force. Balanced force ಆದರೆ ಈಕ್ವಲ್ ಆಗಿರುತ್ತೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರುತ್ತೆ. ದೇರ್ ವೋಂಟ್ ಬಿ ಎನಿ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ಅದೇ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆದರೆ ಅನ್ಈಕ್ವಲ್ ಆಗಿರುತ್ತೆ, ಅಪ್ಲೈ ಮಾಡ್ತಾ ಇರೋ ಫೋರ್ಸ್ ಅನ್ಈಕ್ವಲ್ ಆಗಿರುತ್ತೆ. ದೇರ್ ಫೋರ್ ವಿ ವಿಲ್ ಬಿ ಏಬಲ್ ಟು ಅಬ್ಸರ್ವ್ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ಈ ಬ್ಯಾಲೆನ್ಸ್ಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ನಿಮ್ಮ ಎವ್ರಿ ಡೇ ಲೈಫಲ್ಲಿ ನೀವು ಅಬ್ಸರ್ವ್ ಮಾಡೋದನ್ನು ಹೇಳೋದಾದರೆ, ನೀವು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಏನಾದರೂ ತೊಗೊಳಕ್ಕೆ ಹೋದಾಗ ಅಬ್ಸರ್ವ್ ಮಾಡಿರ್ಬೋದು, ವೇಯಿಂಗ್ ಮಿಷಿನಲ್ಲಿ ಏನು ಮಾಡ್ತಾರೆ, ಒಂದು ಸೈಡಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ವೆಯ್ಟ್ನ ಆ್ಯಡ್ ಮಾಡಿರ್ತಾರೆ, ಇನ್ನೊಂದು ಸೈಡಲ್ಲಿ ನಿಮ್ಗೆ ಏನು ಆಬ್ಜೆಕ್ಟ್ ತೊಗೊಳ್ತಾ ಇದ್ದೀರಾ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು 1 kg ಆ್ಯಪಲ್ ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ಒಂದು ಸೈಡಲ್ಲಿ 1 kg ಮಾಸ್ ಆ್ಯಡ್ ಮಾಡಿರ್ತಾರೆ, ಇನ್ನೊಂದು ಸೈಡಲ್ಲಿ ಏನು ಮಾಡ್ತಾರೆ, ಆ್ಯಪಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆ್ಯಪಲ್ಲು 1 kg ಮಾಸ್ಗೆ ಈಕ್ವಲ್ ಆಗೋವರೆಗೂ ಅಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದು, ಆ ವೇಯಿಂಗ್ ಮಿಷಿನ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಲ್ವಾ, ನಾವು ಆಬ್ಜೆಕ್ಟ್ಸ್ನ ಇಡ್ತಾ ಹೋಗ್ತಿದ್ದಂಗೆ ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಆಗಿರುತ್ತೆ ಫೋರ್ಸು. ಅದು ಅನ್ಬ್ಯಾಲೆನ್ಸ್ಡ್ ಇರೋವರೆಗೂ ಏನಾಗುತ್ತೆ, ದೆರ್ ವಿಲ್ ಬಿ ಮೋಷನ್ ಇನ್ ದ್ಯಾಟ್ ವೇಯಿಂಗ್ ಮಿಷಿನ್ ವಿಚ್ ಯು ಕ್ಯಾನ್ ಅಬ್ಸರ್ವ್. ಅದೇ ಥರ ಅದು 1 kg ಆ್ಯಪಲ್ 1 kgಗೆ ಈಕ್ವಲ್ ಆಗಿ ಅವ್ರು ಆ್ಯಡ್ ಮಾಡಾದ್ಮೇಲಿಂದ ಏನಾಗುತ್ತೆ, ಆ ಅನ್ಬ್ಯಾಲೆನ್ಸ್ಡ್ ಇರೋ ಫೋರ್ಸು ಬ್ಯಾಲೆನ್ಸ್ಡ್ ಫೋರ್ಸ್ ಆಗುತ್ತೆ. ಬ್ಯಾಲೆನ್ಸ್ಡ್ ಅಂದರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ ಆ ವೇಯಿಂಗ್ ಮಿಷಿನ್ ಮೇಲೆ. ಆವಾಗ ನೀವು ದೇರ್ ವೋಂಟ್ ಬಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ದೇರ್ ವೋಂಟ್ ಬಿ ಎನಿ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ವೇಯಿಂಗ್ ಮಿಷಿನ್ ಕಾನ್ಸ್ಟೆಂಟಾಗಿ ಒಂದೇ ಪೊಸಿಷನಲ್ಲಿ ಇರುತ್ತೆ. ಸೊ ಈ ಥರ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದರೆ ಇಟ್ ಈಸ್ opposite. It can be opposite, it can be in same direction, or it can be in opposite direction, but whenever unbalanced force is applied there will be change in state of motion. ಅದೇ ಬ್ಯಾಲೆನ್ಸ್ಡ್ ಫೋರ್ಸ್ ಆದರೆ ಯಾವಾಗಲೂ ಅದು ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿರುತ್ತೆ. ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಅಪ್ಲೈ ಆಗ್ತಾ ಇರೋದ್ರಿಂದ ಒಂದು ಆಬ್ಜೆಕ್ಟ್ ಮೇಲೆ ದೇರ್ ವೋಂಟ್ ಬಿ ಎನಿ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ಸೊ ದಿಸ್ ಇಸ್ ಅಬೌಟ್ ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. In my coming video, I'll be discussing about types of forces, that is contact force, non-contact force, and examples for that. Thank you.